ಹಲೋ ಮೈ ಲವ್ಲಿ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತಿನ ವೀಡಿಯೋನ ನಾನು ಈವ್ನಿಂಗಿಂದ ಶುರು ಮಾಡ್ಕೋತೀನಿ. ಮತ್ತು ಈವ್ನಿಂಗ್ ಟೈಮಲ್ಲಿ ನಾನು ಕೆಲವೊಂದು ಸತಿ ಫ್ರೀ ಅಂತ ಅನಿಸಿದ್ರೆ, ಅಂದರೆ ನನ್ನ ಒಂದು ಕೆಲಸಗಳು ಬೇಗ ಬೇಗ ಮಾಡ್ಕೊಂಡಿದ್ನಪ್ಪ ಅಂತಂದ್ರೆ ಈ ರೀತಿ ನಾನು ಚಿಕ್ಕ ಪುಟ್ಟ ಕ್ಲೀನಿಂಗ್ನ ಮುಗಿಸ್ಕೊತೀನಿ. ಆ್ಯಂಡ್ ಇತ್ತೀಚೆಗಂತೂ ಸಂಡೇ ಕೂಡ ನಾನು ಫ್ರೀ ಆಗ್ತಿಲ್ಲ. ಆವಾಗೂ ಕೂಡ ಸಿಕ್ಕಾಪಟ್ಟೆ ಪೆಂಡಿಂಗ್ ಕೆಲಸಗಳನ್ನು ನಾನು ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಸತಿ ಎಲ್ಲಿಗಾದರೂ ಹೋಗಿ ಬಂದು ಮಾಡಿದಾಗ ಬಟ್ಟೆಗಳು ಎಕ್ಸ್ಟ್ರಾ ಆಗ್ತವೆ. ಸೊ ಆ ಟೈಮಲ್ಲಿ ನಾನು ಈವ್ನಿಂಗ್ ಬಂದು ತೊಳಿಲಿಕ್ಕೆ ಆಗೋದಿಲ್ಲ. ಡೈಲಿ ಏನು ವೇರ್ ಮಾಡ್ತೀವಿ ಸೊ ಅದನ್ನೇ ತೊಳಿಬೇಕಾಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಅಂದ ತಕ್ಷಣ ಒಂದು ಬಕೆಟ್ ಮೇಲೆ ಆಗಿಬಿಡ್ತಾವೆ. ಹಾಗಾಗಿ ನಾನು ಒಂದು ಬಕೆಟ್ ಮೇಲೆ ವಾಶ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಹೆವಿ ಅನಿಸ್ಬಿಡ್ತೈತಿ. ಹೆವಿ ಅಂತ ಅನಿಸಿದ್ರೆ ಮತ್ತೆ ಸ್ಕೂಲ್ಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಬಹಳ ಟಯರ್ಡ್ ಫೀಲ್ ಆಗುತ್ತೆ. ಹಾಗಾಗಿ ಕೆಲ್ಸಕ್ಕೆ ಹೋಗೋಕ್ಕೂ ಆಗೋಲ್ಲ. ಕೆಲಸದಿಂದ ಬಂದು ಮನೆ ಕೆಲಸನೂ ಮಾಡಬೇಕು, ಮತ್ತು ಮನೆ ಕೆಲಸ ಮುಗಿಸ್ಕೊಂಡು ಕೆಲಸಕ್ಕೂ ಹೋಗಬೇಕು. ಸ್ವಲ್ಪ ಹೆವಿ ಅಂತ ಅನಿಸಿದ್ರು ಕೂಡ ಲೈಫನ್ನು ಹೀಗೆ ನಾವು ಲೀಡ್ ಮಾಡಬೇಕು. ಯಾಕಂತಂದರೆ ಒಂದು ಡ್ರೀಮ್ ಅಂತ ಕಟ್ಕೊಂಡ್ಮೇಲೆ ಹೊರಗಡೆ ಹೋಗಬೇಕು, ನಾವು ಜಾಬ್ ಮಾಡಬೇಕು ಅಂತ ಡ್ರೀಮ್ ಇರೋರಿಗೆಲ್ಲನೂ ಇದು ಅನ್ವಯಿಸುತ್ತೆ. ಸೊ ನಾವು ಎಲ್ಲನೂ ಫೇಸ್ ಮಾಡ್ಕೋಬೇಕಾಗುತ್ತೆ. ಆ್ಯಸ್ ಯೂಶ್ವಲಿ ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೋಬೇಕು. ಹಾಗೆ ಮನೆಯಲ್ಲಿದ್ದರೆ ಮನೆಯನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು 5-10 ನಿಮಿಷನೂ ರೆಸ್ಟ್ ಮಾಡಿಕೊಂಡು ಮತ್ತೆ ಕೆಲಸ ಮಾಡ್ಕೋಬೋದು. ಬಟ್ ಹೊರಗಡೆ ನಾವು ದುಡಿಬೇಕು ಅಂತ ಅಂದರೆ ದುಡಿದು ಬಂದು ಮನೆ ಕೆಲಸ ಮತ್ತು ನಾವು ಮಾರ್ನಿಂಗ್ ಎದ್ದು ಡಬ್ಬಿಗೆ ಏನು ಬೇಕೋ, ಸೊ ಬ್ರೇಕ್ಫಾಸ್ಟಿಗೆ ಏನು ಬೇಕು, ಸೊ ಎಲ್ಲ ನೋಡಿಕೊಂಡು ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈಗ ನಾನು ಇವತ್ತು ನನಗೆ ಟೈಮ್ ಇತ್ತು, ಸೊ ಈವ್ನಿಂಗು, ಹಾಗಾಗಿ ನಾನು ಸ್ವಲ್ಪ ಮಸಾಲೆ ಡಬ್ಬಿನ ಕ್ಲೀನ್ ಮಾಡ್ಕೊಂಡಿದ್ದೆ. ಅಂದರೆ ಒಂದು 2 ಡೇಸ್ ಆಯಿತು ಇದನ್ನು ತೊಳೆದಿಟ್ಟು. ನಾನು ಇದರೊಳಗೆ ಫಿಲ್ ಮಾಡಲಿಕ್ಕೆ ಟೈಮ್ ಇಲ್ಲ, ಬಟ್ ಇವತ್ತು ಟೈಮ್ ತೊಗೊಂಡು ಫಿಲ್ ಮಾಡಾಕತ್ತೀನಿ. ಡ್ರೆಸ್ಸಿಂಗ್ ಟೇಬಲು ಅಷ್ಟೇ ಸಿಕ್ಕಾಪಟ್ಟೆ ಡಸ್ಟ್ ಆಗಿತ್ತು. ನೋಡಿ ಹಾಗೆ ರೆಡಿ ಆಗೋದು, ಸೊ ಅಲ್ಲೇ ಇಡೋದು ಹಿಂಗೆ ಮಾಡ್ತಿದ್ದೆ. ಸೊ ಅದು ಕೂಡ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಈ ರೀತಿ ಮಸಾಲೆ ಡಬ್ಬೆನ ಕೂಡ ಈಗ ಕ್ಲೀನ್ ಮಾಡಿಕೊಂಡು ನಾನು ಮಸಾಲೆನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಜೀರಿಗೆ ಸಾಸ್ಮೆ ಜಾಸ್ತಿ ಹತ್ತುತ್ತಲ್ಲ ಒಗ್ಗರಣೆಗೆ, ಮತ್ತು ಅದರ್ಸ್ ಮಸಾಲೆಗಳನ್ನ ನಾವು ಬೇಕಾದರೆ ತೊಗೋಬೋದು ಡಬ್ಬಿ ಒಳಗಡೆ. ಆದರೆ ಮಸಾಲೆ ಡಬ್ಬೆಯಲ್ಲಿ ಇದು ಖಾಲಿ ಆದರೆ ಮತ್ತೆ ನನಗೆ ಪಾಕೆಟ್ ತೆಗೆದು ಕಟ್ ಮಾಡಿ ಹಾಕೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ನಾನು ಈ 2 ಮಸಾಲೆ ಪದಾರ್ಥನ ಇಂಪಾರ್ಟೆಂಟ್ ಕೊಡ್ತೀನಿ. ಆಮೇಲೆ ಅರಿಶಿನ ಪುಡಿ, ಇಷ್ಟು ನನಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಜೀರಿಗೆ 2 ಬೌಲು, ಆಮೇಲೆ ಸಾಸಿವೆ 2 ಆ್ಯಂಡ್ ಅರಿಶಿನ ಪುಡಿ 2 ಹಾಕಿದ್ದೀನಿ. ಅಂದರೆ ಜಾಸ್ತಿ ಯೂಸ್ ಆಗೋದು ಪದಾರ್ಥ ಅಂದರೆ ಇದೇ ಅಲ್ವಾ ಮಸಾಲೆ ಒಳಗೆ, ಅದಕ್ಕೋಸ್ಕರ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಕತ್ತೀನಿ. ಯಾಕಂತಂದರೆ ಪದೇ ಜೀರಿಗೆ ಸಾಸಿವೆ ಹಾಕಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸರ್ತಿ. ಹಾಗಾಗಿ ಬೋರ್ ಅಂತ ಅನ್ಸೋದು ಇದು ಒಂದು ಕೆಲಸ ನನಗೆ ಅಂತ ಹೇಳ್ತೀನಿ. ಆಮೇಲೆ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿನೇ ಸೋಸಿ ಇಟ್ಕೊಂಡಿದ್ದೆ, ಇಮಿಡಿಯೇಟಾಗಿ ಒಂದು 3-4 ಡೇಸ್ ಬರಬೇಕು ಅಂಥೇಳಿ. ಅದಾದಮೇಲೆ ಮನೆಯಲ್ಲೇ ನಾನು ತಯಾರಿಸಿದ ಆನಿಯನ್ ಆಯಿಲ್ನ ಹಚ್ಕೋತಾ ಇದ್ದೀನಿ ಇವತ್ತು ನೈಟ್. ಸೊ ಹಾಗೆಯೇ ಹೇರ್ ಆಯಿಲ್ನ ನಾನು ಮನೆಯಲ್ಲೇ ಮಾಡಿದ್ದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ. ಸೊ ನೀವು ನೋಡಿ ಆನಿಯನ್ ಹೇರ್ ಆಯಿಲ್ನ ನಾನು ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ತೀನಿ ಅನ್ನೋದನ್ನು ಅದರಲ್ಲಿ ನೀವು ನೋಡ್ಬೋದು. ಅಂದರೆ ಈವ್ನಿಂಗ್ ಟೈಮಲ್ಲಿ ಹಚ್ಕೊಂಡು ನೈಟ್ ಎಲ್ಲ ಬಿಡಬೇಕು ಅಂತ ಪ್ಲ್ಯಾನಿಂಗು. ಸೊ ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡಬೇಕು. ನೆಕ್ಸ್ಟ್ ಡೇ ಸಂಡೇ ಇರೋದ್ರಿಂದ ನಾನು ಶಾರ್ಟರ್ಡೇ ಈವ್ನಿಂಗು ಹೇರ್ ಆಯಿಲ್ನ ಮಾಡಕತ್ತೀನಿ. ಸೊ ಡೀಪಾಗಿ ಹಚ್ಚಕತ್ತಿಲ್ಲ. ಸೊ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪನೇ ಹೇರ್ ಆಯಿಲ್ ಅಪ್ಲೈ ಮಾಡ್ತಾಯಿರ್ತೀನಿ. ಜಾಸ್ತಿ ನಾನು ರೂಟ್ಸ್ಗೆಲ್ಲ ಹಚ್ತಾ ಇಲ್ಲ, ಸ್ವಲ್ಪ ಹಚ್ತೀನಿ. ವೀಕಲ್ಲಿ 2 ಟೈಮ್ ಅಥವಾ 1 ಟೈಮ್ ಹಚ್ಚೋದ್ರಿಂದ ಕೂದಲಿನ ಹೆಲ್ತ್ ಚಲೋ ಇರ್ತದೆ. ಆ್ಯಂಡ್ ವೀಕಲ್ಲಿ 2 ಟೈಮ್ ಹಚ್ಚಲೇಬೇಕು. ಇಲ್ಲಾಂದರೆ 1 ಟೈಮ್ ಆದರೂ ಹಚ್ಕೋಬೇಕಾಗುತ್ತೆ. ಟೈಮ್ ಇಲ್ಲ ಅಂದ್ರೂ 1 ಟೈಮ್ ಹಚ್ಕೊಳ್ಳೇಬೇಕು. ಕೂದಲು ಹೆಲ್ದಿಗೋಸ್ಕರ ಏನಾದರೂ ಮಾಡಲೇಬೇಕು. ಹಾಗೆ ನೋಡ್ತಿರ್ಬೋದು ಸಂಜೆ ಆಗೇ ಬಿಡ್ತು, 7 o'clock. ಈಗಂತೂ ಜಲ್ದಿನೇ ಕತ್ಲಾಗ್ತದೆ ಮತ್ತು ಬೆಳಕೂ ಜಲ್ದಿ ಆಗಂಗಿಲ್ಲ. ಇನ್ನೂ 7 ಆಗಿದ್ರೂ 7:30-8 ಆದರೂ 6:30 ಆಗ್ಯದೇನೋ ಅಂತ ಅನಿಸ್ತಿರ್ತೈತಿ. ಅಂದರೆ ಹಗಲು ಸಣ್ಣದು, ರಾತ್ರಿ ದೊಡ್ಡದು ಈ ಒಂದು ದಿನಗಳಲ್ಲಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಒಂದಿಷ್ಟು ಪಾತ್ರೆಗಳನ್ನ ತೊಳೆಯಕತ್ತೀನಿ. ಸೊ ಬೆಳಗ್ಗೆ ಟಿಫನ್ ಮಾಡಿ ಹೋಗಿರ್ತೀವಿ, ಹಾಗೇ ಈವ್ನಿಂಗ್ ಟೈಮಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ. ಸ್ವಲ್ಪ ಕೆಲಸ ಇತ್ತು ಅಂದರೆ
ಸಣ್ಣ ಪುಟ್ಟ ಕೆಲಸ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೊಂಡಿರ್ತೀನಿ. ಈ ಒಂದು ಬಾಂಡಿನ ತಿಕ್ಕಬೇಕಾದ್ರೆ ಸ್ವಲ್ಪ ಹೆಡೇಕು. ಸೊ ಇದೊಂದು ಕೆಲಸ ಮಾತ್ರ ಸ್ವಲ್ಪ ಹೆವಿ ಅಂತ ಅನ್ನಿಸ್ತದೆ. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಬಟ್ಟೆ ಮತ್ತು ಬಾಂಡಿ ಸಿಕ್ಕಾಪಟ್ಟೆ ಹೆವಿ ಆಗ್ತದೆ. ಆನಂತರ ನಾನು ಈಗ ಚಾಳಣಿ ಮಾಡಿ ಇಟ್ಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು. ಯಾಕಂತಂದರೆ ಗೋಧಿ ಹಿಟ್ಟನ್ನು ನಾನು ಫ್ರೀ ಟೈಮಲ್ಲಿ ಅಡ್ವಾನ್ಸಾಗಿ ಚಾಳಣಿ ಹಾಕಿ ಬೋಗಣಿಯಲ್ಲಿ ಫಿಲ್ ಮಾಡಿ ಇಟ್ಕೋತೀನಿ. ಅಂದರೆ ನನಗೆ ಬೇಕಾದಾಗಲೆಲ್ಲ ಫಾಸ್ಟಾಗಿ 1-2 ವಾಟಿ 3 ವಾಟಿನ ಎತ್ಕೊಂಡು ನಾದಕ್ಕೆ ಅಂತ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ನೈಟ್ ಪೂರ ಊಟ ಆಯಿತು ಆ್ಯಂಡ್ ಕ್ಲೀನಿಂಗ್ ಆಯಿತು, ಎಲ್ಲನೂ ಆಯಿತು. ಇನ್ನೇನು ನೈಟಲ್ಲಿ ಕೌಂಟರ್ ಕ್ಲೀನ್ ಮಾಡಿದ ತಕ್ಷಣ ಬರ್ಷನ್ಗೆ ನಾನು ಅಂದರೆ ಒಲೆಗಳಿಗೆ ಅರಿಶಿನ ಕುಂಕುಮನ ಹಚ್ಚಿ ಈ ರೀತಿ ಒಂದು ಚಮ್ಮು ನೀರನ್ನು ತುಂಬಿಟ್ಕೋಬೇಕು. ಯಾವುದಾದ್ರೂ ಪರವಾಗಿಲ್ಲ, ಗ್ಲಾಸ್ ಆಗಿರ್ಬೋದು, ಒಂದು ಬೋಗಣಿ ಆಗಿರ್ಬೋದು, ಚರಿಗೆ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ನೀರನ್ನು ತುಂಬಿ ಇಡಬೇಕು. ಓಕೆ, ಇವಾಗ ನೈಟ್ ಈ ರೀತಿ ಇತ್ತು ರುಟೀನ್. ಅದಾದಮೇಲೆ ಮಲಗೋಕ್ಕಿಂತ ಮುಂಚೆ ಇನ್ನೇನು ಚಳಿ ದಿನ ಅಲ್ಲ, ಹಾಗಾಗಿ ಸ್ವಲ್ಪ ಕಾಲಿಗೆ ವ್ಯಾಸ್ಲಿನ್ ಅದು ಹಚ್ಚಿದ್ದೆ. ಆ್ಯಂಡ್ ಈ ವಿಡಿಯೋ ಕ್ಲಿಪ್ಪಿಂಗ್ ಮಾತ್ರ ನೆಕ್ಸ್ಟ್ ಡೇ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅದಕ್ಕೋಸ್ಕರ ಈ ರೀತಿ ಪ್ರಿಪ್ರೇಷನ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಎಷ್ಟು ಚೆಂದ ಮಾಡಿದ್ದೆ ಅಂದರೆ ಮಸ್ತಾಗಿತ್ತು ನಿಜ. ನಾನು ನೋಡಿದ್ದು ಫಸ್ಟ್ ಟೈಮ್. ಈ ಒಂದು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅನ್ನೋದು ಫಸ್ಟ್ ಟೈಮ್. ಅದಕ್ಕೋಸ್ಕರ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾಕಂದರೆ ಭಾಳ ಖುಷಿ ಅನ್ನಿಸ್ತು ಇಷ್ಟು ದೊಡ್ಡ ಸ್ಕೂಲಲ್ಲಿ. ಸೊ ನಾನು ಕೆಲಸ ಮಾಡತ್ತಿದ್ದೇನೆ ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೋಸ್ಕರ ಆ್ಯಂಡ್ ನಿಮಗೂ ಕೂಡ ಎಲ್ಲ ತೋರಿಸ್ಬೇಕು ಅಂತ ಇಷ್ಟ ಆಯಿತು, ಹಾಗಾಗಿ. ಆ್ಯಂಡ್ ವಾಶ್ ಬೇಸಿನಲ್ಲಿ ನಾನು ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೆ, ಹಾಗೆ ವಿಡಿಯೋನು ಶುರು ಮಾಡ್ಕೊಂಡಿದ್ದೆ. ಅಂದರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಏನೋ ಒಂದು ರೀತಿ ಮುಜುಗರ ಅಂತ ಅನ್ನಿಸ್ತಿತ್ತು. ಹಾಗೆಯೇ ಎಕ್ಸಾಮ್ಸಲ್ಲಿ ಟಾಪರ್ ಮತ್ತು ಸೆಕೆಂಡ್ ಯಾರು ಬಂದರು ಮತ್ತು ಥರ್ಡ್ ರ್ಯಾಂಕ್ ಯಾರು ಬಂದರು, ಈ ರೀತಿ ಒಂದು ಗ್ರೇಡನ್ನು ವೆರೈಟಿ ಶೇಪಲ್ಲಿ ಇಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ಅಂದರೆ ಮತ್ತು ಸಬ್ಜೆಕ್ಟ್ ವೈಸ್ ಯಾರಾದರೂ ಫಸ್ಟು, ಸೆಕೆಂಡು, ಥರ್ಡು ಈ ರೀತಿ ರ್ಯಾಂಕ್ ತೊಗೊಂಡಿದ್ರೆ ಗೊತ್ತಾಗುತ್ತೆ. ಸೊ ಪರ್ಸಂಟೇಜ್ ಯಾರ್ದು ಜಾಸ್ತಿ ಐತಿ, ಯಾರು ಸೆಕೆಂಡ್, ಈ ರೀತಿ ಗೊತ್ತಾಗುತ್ತೆ. ಫಸ್ಟು, ಸೆಕೆಂಡು, ಥರ್ಡು ಅಂತ ಯಾರಾದರೂ ಪೇರೆಂಟ್ಸ್ ಬಂದ ತಕ್ಷಣ ಅವರಿಗೆ ಒಂದು ರೀತಿ ಖುಷಿ ಆಗುತ್ತೆ ಆ್ಯಂಡ್ ಮೋಟಿವೇಶನ್ ಆಗುತ್ತೆ. ನಾನು ತೊಗೋಬೇಕು, ನಾನು ಫಸ್ಟ್ ರ್ಯಾಂಕ್ ಬರಬೇಕು, ನಾನು ಟಾಪರ್ ಆಗಬೇಕು ಅನ್ನೋದು ಮಕ್ಕಳಲ್ಲಿ ಹುಟ್ಟುತ್ತೆ. ಅದಕ್ಕೋಸ್ಕರ ಈ ಒಂದು ರೀತಿಯಲ್ಲಿ ಅರೇಂಜನ್ನು ಮಾಡಿದ್ವಿ. ಇದು ಕ್ಲಾಸ್ ರೂಮ್ ಬಂದುಬಿಟ್ಟು KG ಸೆಕ್ಷನ್ದು, LKG UKG ಇರ್ತದಲ್ಲ. ಸೊ ಈ ರೀತಿ ಒಂದು ಇಲ್ಲಿ ಕ್ಲಾಸಸ್ ಇದ್ದಾವೆ. ಇನ್ನೂ ದೊಡ್ಡ ಪ್ಲೇಸ್ ಇದೆ. ಸೊ ಅದು ಅರೇಂಜ್ ಮಾಡಕತ್ತಾರೆ. ಸೊ ಸದ್ಯಕ್ಕೆ ಈ ಒಂದು ರೂಮ್ಸ್ಗಳಲ್ಲಿ ಸಣ್ಣ ಬೆಂಚಸ್ಸು, ಸಣ್ಣ ಕುರ್ಚಿಗಳು, ಮಕ್ಕಳದ್ದು ನೋಡೋಕ್ಕೆ ಚೆಂದ, ಸಣ್ಣ ಮಕ್ಕಳದ್ದು. ಅದು LKG UKG ಮಕ್ಕಳಂದರೆ ಚೆಂದ. ಅವ್ರ ಜೊತೆ ಮಿಂಗಲ್ ಆಗೋದಾಗಿರ್ಬೋದು, ಅವರಿಗೆ ಟೀಚಿಂಗ್ ಮಾಡೋದಾಗಿರ್ಬೋದು, ಇನ್ನೂ ನನಗೆ ಭಾಳ ಇಷ್ಟ ಆಗ್ತಾ. ಹೆಡೇಕ್ ಅಂತ ಅನ್ಸಂಗೆ ಇಲ್ಲ ಯಾವಾಗಲೂ. ಯಾಕಂದರೆ ಅದು ನಂಗೆ ರೂಢಿನೇ ಆಗಿಬಿಟ್ಟೈತಿ. ಹೀಗಾಗಿ 2-3 ಇಯರ್ಸ್ ಆಯಿತು ನಾನು ಟೀಚಿಂಗಲ್ಲಿ. ಹೀಗಾಗಿ ನನಗೆ ಯಾವುದೂ ಹೆವಿ ಅಂತ ಅನ್ಸಂಗಿಲ್ಲ. ಭಾಳ ಇಷ್ಟ ನನಗೆ ಟೀಚಿಂಗ್ ಮಾಡೋದು ಅಂದರೆ. ಅದರಲ್ಲೂ LKG UKG ಆಮೇಲೆ ನರ್ಸರಿ, ಇದು ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗ್ತೈತಿ. ಆಮೇಲೆ ಈ ರೀತಿ ಇತ್ತು ಇವತ್ತಿನ ಒಂದು ವ್ಲಾಗ್. ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ತಪ್ಪದೆ ತಿಳಿಸಿ. ಆ್ಯಂಡ್ ಇದು ನೋಡಿ, ಇದು ನಂಗೆ ಭಾಳ ಇಷ್ಟ ಆಯಿತು. ಬುಕ್ಲೆಟ್ ಥರ ಏನು ಅರೇಂಜ್ ಮಾಡಿದಾರಲ್ಲ, ಸೊ ಇದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಟೇಕ್ ಕೇರ್.